ಸರ್, ಯಾವ ಹಿನ್ನೆಲೆಯಲ್ಲಿ ಪೋರ್ಟರ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರಿ? ಏನು ಕಾರಣ? ತಮ್ಮ ಪ್ರಮುಖವಾದಂಥ ಬೇಡಿಕೆಗಳು ಏನು? ಸರ್, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಅನ್ಯಾಯ ಆಯ್ತಾ ಇದೆ ಅಲ್ಲಿ ನಾವು ಬರುವಂಥದ್ದು ವಾಡಿಕೆ. ಆದರೆ ಇಲ್ಲಿ ಕಾನೂನು ವ್ಯವಸ್ಥೆ ನಾವು ಕೂಡ ಗೌರವ ಕೊಡಬೇಕಾದ್ರೆ ಕಾಪಾಡಬೇಕಾಗುತ್ತೆ. ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋಕ್ಕೆ ಹೇಳಿದ್ರು, ಕಾರಣಾಂತರದಿಂದ ನಮ್ಗೆ ನ್ಯಾಯ ಎಲ್ಲೂ ಸಿಗ್ತಲ್ಲ. ಯಾಕೆ ಅಂತೇಳಿದ್ರೆ ಸಚಿವರಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನವಿ ಪತ್ರಗಳನ್ನ 2021 ಸತತವಾಗಿ ಕೊಟ್ಕೊಂಡು ಬರ್ತಿದ್ವಿ. ಇವಾಗ ನಾವು ಯಾಕೆ ಪೋರ್ಟರ್ ಸಂಸ್ಥೆ ಹತ್ರ ಬಂದ್ವಿ, ಕಾನೂನನ್ನ ಯಾಕೆ ನಾವು ಇಲ್ಲಿ ಬಂದ್ವಿ ಅಂತ ಕೇಳಿದ್ರೆ, ಏನು ಪ್ಯಾಸೆಂಜರ್ ಆಟೋದಲ್ಲಿ ಸಾರ್ವಜನಿಕರಿಗೆ ಸೇವೆ ಕೊಡಬೇಕು ಅಂತ ಇದೆಯೋ ಅದನ್ನು ಬಂದು ಇವರು ಧಿಕ್ಕರಿಸಿ ಗೂಡ್ಸ್ನ ವ್ಯವಸ್ಥೆಗಳಿಗೆ ತಂದು ಇಟ್ಟಿದ್ದಾರೆ. ಅದು 1,500ದಿಂದ 2,000 ಗಾಡಿ ಪ್ಯಾಸೆಂಜರ್ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊತಾರೆ. ಇವತ್ತು ನಾವು ಗೂಡ್ಸ್ ಗಾಡಿ ಬಂಡವಾಳ ಹಾಕಿ ಇವತ್ತು EMI ಕಟ್ಟಿ ಮನೆ ಸಂಸಾರ ಕಟ್ಟೋಕ್ಕೆ ನಮ್ಗೇನು ಬಿಸ್ನೆಸ್ ಇಲ್ದಿರೋ ಇವತ್ತು ಲೋನ್ ಕಟ್ಟೋಕ್ಕಾಗದಿರೋ ವಿಷ ಕುಡಿಯೋಂಥ ಪರಿಸ್ಥಿತಿಯಲ್ಲಿ ಡ್ರೈವರ್ ಗೂಡ್ಸ್ ಚಾಲಕರು ಇವತ್ತು ಇದ್ದೀವಿ. ಅದನ್ನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ, ಏನಂತ ಕೇಳೋಣ, ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದೆಯಾ, ಇಲ್ಲ ಕಾನೂನಲ್ಲಿ ಇದೆಯಾ, ಕಾನೂನು ಏನಾದರೂ ನಿನ್ನ ಹತ್ರ ಇದೆಯಾ, ಅದನ್ನು ತಿಳಿಸು ಅಂತ ಕೇಳೋಣ ಅಂತ ಇಲ್ಲಿ ಬಂದಿದ್ವಿ. ಆದರೆ ನಮ್ಮ ಬೇಡಿಕೆಗಳು ಸರ್, ಇಲ್ಲಿ ಏನಾಯ್ತದೆ ಅಂದರೆ ಹೊರ ರಾಜ್ಯಗಳಿಂದ ಚಾಲಕರನ್ನಾಗಿರ್ಬೋದು, ಗಾಡಿಗಳನ್ನಾಗಿರ್ಬೋದು, ಜಾರ್ಖಂಡ್, ಮಹಾರಾಷ್ಟ್ರ, ಗುಜರಾತ್ ಆ ಕಡೆಯಿಂದ ಗಾಡಿಗಳನ್ನ ತಂದು ಪರ್ಮೆಂಟೇ ಇಲ್ದಿರ ಇಲ್ಲಿ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡಿಸ್ಕೊತಾರೆ. ಒಬ್ಬನ ಜೀವನ ಕಟ್ಟೋಕ್ಕೆ ಇಲ್ಲಿ 100 ಜನ ಚಾಲಕರ ಜೀವನ ಹಾಳಾಗುವಂಥ ವ್ಯವಸ್ಥೆಗೆ ಬಂದಿದೆ. ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಮತ್ತು ಏಕಾಏಕಿ ಬ್ಲ್ಯಾಕ್ ಲಿಸ್ಟು ಸಸ್ಪೆಂಡ್ ಮಾಡುವಂಥದ್ದು ವ್ಯವಸ್ಥೆಗಳನ್ನ ಮಾಡ್ತಾರೆ. ನಮ್ಮ ಹತ್ರ 15%, 20% ಕಮಿಷನ್ ಮಾದರಿಯಲ್ಲಿ ತಗೊತಾ ಇದ್ದಾರೆ. ಅದನ್ನು ಧಿಕ್ಕರಿಸುವಂಥ ವ್ಯವಸ್ಥೆಗಳನ್ನ ಮಾಡ್ತಾರೆ. ನಮಗೆ ಏನಾದರೂ ತೊಂದರೆ ಆಯಿತು, ರಾತ್ರಿ 12 ಗಂಟೆಲೋ 1 ಗಂಟೆಲೋ ಬೆಳಗಿನ ಜಾಬಲ್ಲಿ ಎಲ್ಲೋ ಒಂದು ಕಡೆ ಹೋದಾಗ ಎಲ್ಲಾದರೂ ಒಂದು ಅಲ್ಲೇ ಆಯ್ತಿಲ್ಲ, ಒಂದು ತೊಂದರೆ ಆಯಿತು ಅಂತ ಹೇಳಿದ್ರೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ತಿಳಿಸೋಣ ಅಂತೇಳಿ ಕೂಡ ನಮಗೆ ಒಂದು ಕಾಲ್ ಸೆಂಟರ್ ಫೋನ್ ಇಲ್ಲ. ತಿರ್ಗಿ ಮತ್ತೆ ಹೋಮ್ ಲೊಕೇಶನ್ ನಾವೇನಂತ ಹೇಳಿದ್ವಿ, ನನ್ನ ಮನೆ ಜಯನಗರದಲ್ಲಿದೆ, ನಾನೆಲ್ಲೋ ದೂರದಲ್ಲಿದ್ದೀನಿ, ಅಲ್ಲಿಂದ ಬರೋಕ್ಕೊಂದು ಹೋಮ್ ಲೊಕೇಶನ್ ಇಲ್ಲ ಅಂತ ಹೇಳಿದ್ರೆ, ಇವ್ರು ಇನ್ನೊಂದು ಹೇಳಬೇಕು ಅಂದರೆ ಸರ್, ಈ ಆನ್ಲೈನ್ ಸಂಸ್ಥೆಗಳು ಯಾರು ಈ ಪೋರ್ಟಲ್ ಕಂಪ್ನಿ ಆಗಿರ್ಬೋದು, ಅಂಕಲ್ ಡೆಲಿವರಿ ಆಗಿರ್ಬೋದು, ಗೂಡ್ ಚಾಲಕರಿಗೆ ತುಂಬ ಹಿಂಸೆಗಳನ್ನ ಕೊಟ್ಕೊಂಡು ಬರ್ತಾರೆ ಸರ್. ಇದ್ರ ವಿರುದ್ಧವಾಗಿ ನಾವು ಸತತವಾಗಿ 21ರಿಂದನೂ ಕೂಡ ನಾವೆಲ್ಲ ಹೋರಾಟ ಮಾಡಿ ಮನೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಕಂಪನಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಅವರು? ಸರ್, ಅವರು ಅಧಿಕಾರಿಗಳಿಗೆ ನಾನು ಕೊಟ್ಟಿದ್ದೀನಿ ಇವತ್ತು ಅಂತೇಳಿ 2021ರಿಂದನೂ ಅದನ್ನು ಮಾಡ್ಕೊಂಬರ್ತಾರೆ. ಸಚಿವರು ಏನಿದ್ರು ಶಿವರಾಮುಲುವಿಂದ ಹಿಡಿದು ರಾಮಲಿಂಗರೆಡ್ಡಿ ಅವರಿಂದ ಹಿಡಿದು ಇವಾಗಿರೋಂಥ ಸಚಿವರು ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರನ್ನು ಕೂಡ ಯೋಚನೆನೇ ಮಾಡ್ತಾಯಿಲ್ಲ. ಯಾಕೆಂದರೆ ಅವ್ರಿಗೆ ಕಾಳಜಿನೇ ಇಲ್ಲ, ಚಾಲಕರ ಮೇಲೆ ಕಾಳಜಿ ಇಲ್ಲ. ಮತ್ತು ಅಧಿಕಾರಿಗಳಿಗೆ ಓಂಕಾರೇಶ್ವರಿ ಕೊಟ್ಟಾಯಿತು, ಮಲ್ಲಿಕಾರ್ಜುನ ಅವ್ರು ಕೊಟ್ಟಾಯಿತು, ತಿರ್ಗಿ ಮತ್ತು ಯೋಗೇಶ್ ಸಾರ್ಗೂ ಕೊಟ್ಟಾಯಿತು, ಇವಾಗ ಬಂದು ಮುರುಗನ್ ಸಾರ್ಗೂ ಕೂಡ ಅದನ್ನು ನಾವೇನು ತಲುಪಿಸ್ಬೇಕು ಅದನ್ನು ಮನವರಿಕೆ ಮಾಡಬೇಕು ಮಾಡಿಕೊಟ್ಟಿದ್ದೀವಿ. ಅದು ಯಾವುದಕ್ಕೂ ಆಗದೆ ಹೋದ ಕಾರಣ ನಮ್ಗೆ ಎಲ್ಲಿ ಅನ್ಯಾಯ ಆಯ್ತದೆ, ಯಾರು ನಮ್ಮನ್ನ ದುರುಪಯೋಗ ಪಡಿಸ್ಕೊಂತ ಅವನ ವಿರುದ್ಧವಾಗಿ ಹೋರಾಟ. ಯಾಕೆಂದರೆ ಇವತ್ತು ಆಟೋ ಚಾಲಕರು ಗೂಡ್ಸ್ ಚಾಲಕರು ಅಣ್ಣ ತಮ್ಮದಿ ಥರ ಇದ್ರು. ಆದರೆ ಇವರಿಬ್ಬರನ್ನು ಬೇರ್ಪಡಿಸ್ತಾ ಇದ್ದಾನೆ. ಇವತ್ತೇನಾದ್ರು ಆಟೋ ಚಾಲಕನಿಗೆ ಅಲ್ಲೇ ಆಯಿತು ಅಂದರೆ ಅದು ಗೂಡ್ಸ್ ಚಾಲಕ ಅಂತ ಬರುತ್ತೆ, ಇಲ್ಲ ಗೂಡ್ಸ್ ಚಾಲಕನಿಗೆ ಅಲ್ಲೇ ಆದರೆ ಅದು ಆಟೋ ಚಾಲಕ ಅಂತ ಬರುತ್ತೆ. ನಮ್ಮಲ್ಲಿ ಹೊಂದಾಣಿಕೆ ಇರೋ ಕಾರಣದಿಂದ ಇದನ್ನು ಯಾವುದೇ ಕಾರಣಕ್ಕೂ ಡ್ರೈವರ್ ಮೇಲೆ ಬಿಂಬನೆ ಮಾಡೋದು ಬೇಡ. ಇದು ಯಾವ ನಮಗೆ ತಪ್ಪು ಮಾಡ್ತಾ ಇದ್ರೆ ಅವ್ನ ತಪ್ಪನ್ನ ವಿರುದ್ಧ ಅವ್ನು ತಿದ್ದೇಳೋಣ ಅಂತ ಬಂದಿದ್ದು. ಇಲ್ಲಿ ನಾವು ಯಾವುದಾಗಲಿ ಅಲ್ಲೇ ಮಾಡೋದಾಗಲಿ, ಇಲ್ಲೊಂದೊಂದು ಕಿರ್ಸ್ಲಾಟ ಆಗಲಿ, ಇಲ್ಲೊಂದೊಂದು ಶೋಷಣೆ ಹೋಗೋದಾಗಲಿ ಯಾವುದು ನಾವು ಮಾಡಿಲ್ಲ. ನಾವು ಬಂದಿದ್ದೀವಿ, ಇಮಿಡಿಯೇಟ್ಲಿ ನಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಬಂದರೆ ಇಲ್ಲಿ ಆದಮೇಲೆ ಪ್ರೆಷರ್ ಏನಾಗುತ್ತೆ, ನಾವು ಹೇಳೋದಿಷ್ಟೇ, ಇಲ್ಲೇನು ನಮ್ಮನ್ನ ಕರ್ಕೊಂಬಂದು ಬಿಡ್ತಾ ಇದ್ದಾರೆ, ನಮಗೂ ಕೂಡ ಒಳ್ಳೇದಾಯ್ತು. ಯಾಕೆಂದರೆ ನಮ್ಗೆ ಅಲ್ಲಿ ನಳ್ಳಿರಲಿಲ್ಲ, ನಾವು ರಾಜಕಾರಣಿಗಳಲ್ಲ ಅಲ್ಲಿ ಪೆಂಡಲ್ ಹಾಕ್ಸೋಕ್ಕೆ. ಇಲ್ಲಿ ಹಾಕ್ಕೊಟ್ಟಿದ್ದಾರೆ, ಇಲ್ಲಿಂದ ನಾವು ಎದೋಳಂಥ ಮಾತೇ ಇಲ್ಲ. ನಾಳೆ ಆಗಲಿ, ನಾಳಿದ್ದಾಗಲಿ, ಇವತ್ತೇ ಆಗಲಿ ಇಲ್ಲೇ ಇರ್ತೀವಿ. ಅವ್ರು ಯಾರು ಅಧಿಕಾರಿ, ಯಾರು ಮಿನಿಸ್ಟ್ರಿ ಇದ್ದಾರೆ ಅವರೇ ಇಲ್ಲಿ ಬರಲಿ, ಸಾರಿಗೆ ಸಚಿವರು ಸಂಬಂಧಪಟ್ಟಂಗೆ ಇಲ್ಲ ಅಧಿಕಾರಿಗಳೇ ಇಲ್ಲೇ ಬರಲಿ, ಇಲ್ಲಿಂದ ನಾವು ನ್ಯಾಯ ತೊಗೊಂಡು ಹೋಗ್ತೀವಿ. ಇವನ್ನ ಇಲ್ಲಿಂದ ಹೋಗುವಂಥ ಮಾತಿಲ್ಲ. ಏನಪ್ಪ ಹೇಳ್ತೀರಾ? ನಾನೊಬ್ಬ ಗೂಡ್ಸ್ ಗಾಡಿ ಚಾಲಕ. ಇವತ್ತು ನಮ್ಮ ಅಣ್ಣವ್ರು ಹೇಳಿದ್ರು, ಆಟೋ ಚಾಲಕರು, ಗೂಡ್ಸ್ ಗಾಡಿ ಚಾಲಕರು ಯಾರೋ ಹೊಂದಾಣಿಕೆ ಇದೀವಿ ಅಂದರೆ, ಇದೇ ಪೋರ್ಟಲ್ ಸಂಸ್ಥೆ ಒಂದಲ್ಲ ಒಂದು ಕಾಲದಲ್ಲಿ ಸ್ಟ್ಯಾಂಡ್ಗಳ ಹತ್ರ ಬಂದು ಬಾಡಿಗಳನ್ನೆಲ್ಲ ತಗೊಂಡು ಬಂದರು. ಇವತ್ತು ಆಟೋದವ್ರನ್ನ ಸೇರಿಸ್ಕೊಂಡು ಅವ್ರನ್ನೂ ನಮ್ಮ ಜಗಳ ಆಡ್ತವ್ರೆ. ನಮ್ಮ ರಾಜ್ಯದಲ್ಲಿ ನಾವು ಜಗಳ ಆಡಿ ಕೊಟ್ಟರು ಅನ್ನೋ ಸಮಸ್ಯೆ ಲಾಭ ಮಾಡ್ಕೊಳ್ಳೋದಿದೆ. ಅಗ್ರಿಗೇಟೆಡ್ ಪ್ರತಿಯೊಂದು ಕಂಪ್ನಿ ಸರ್, ನಾನು ನಮ್ಮದೇ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಚಾಲಕರು ಅಂತ ಹೇಳಿದ್ಮೇಲೆ ನಾವೆಲ್ಲ ಚಾಲಕರ ಬಗ್ಗೆನೂ ಮಾತಾಡಬೇಕು ಅಂದರೆ ಎಲ್ಲ ಅಗ್ರಿಗೇಟೆಡ್ ಒಂದೇ. ಈ ಪೋರ್ಟರ್ ಸಮಸ್ಯೆಯಿಂದ ನಮಗೆ ಎಷ್ಟರಲ್ಲಿ ಪ್ರಾಬ್ಲಮ್ ಆಗಿರುತ್ತೆ, ಪ್ರತಿಯೊಂದು ಚಾನಲ್ಗೂ ಹೇಳಿದ್ದೀವಿ, ಅಧಿಕಾರಿಗಳು ಹೋಗಿದ್ದೀವಿ, ಪ್ರಾಣೆ ಮಾಡಿದ್ದೀವಿ. ಆಮೇಲೆ ಎಲ್ಲೂ ನ್ಯಾಯ ಸಿಗದೆ ಇದ್ಮೇಲೆ ನಾವು ಎಲ್ಲಿ ಬಂದು ಕೂರ್ಬೇಕು ಸರ್? ಇವಾಗ ನನ್ನ ಮನೆ ಹತ್ರ ನನಗೆ ಜಾಗ ಇಲ್ಲ, ನನ್ನ ಬೇರೆ ಮನೆ ಅಂತ ಎಷ್ಟೊತ್ತ ಕೂತ್ಕೊಳ್ಳೋಕ್ಕಾಗುತ್ತೆ ಸರ್? ನಾನು ಅಲ್ಲೇ ಬಂದು ಕೂರ್ಬೇಕು ನ್ಯಾಯ ಕೇಳಬೇಕು ಅಂದರೆ. ಆ ಜಾಗದಲ್ಲಿಗೋಸ್ಕರ ನಾವು ಪೋರ್ಟರ್ ಜಾಗದಲ್ಲಿ ಬಂದು ನಾವೇನು ಗಲಾಟೆ ಮಾಡಿಲ್ಲ ಸರ್, ಯಾವುದು ಗಾಡಿ ತಂದು ಟ್ರಾಫಿಕ್ ಜಾಮ್ ಮಾಡಿಲ್ಲ, ಪಬ್ಲಿಕ್ ತೊಂದರೆ ಮಾಡಿಲ್ಲ. ನಾವು ಸಾರ್ವಜನಿಕರು ಸರ್ವಿಸ್ ಕೊಡೋದ್ರಿಂದ ನಾವು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೊಂಡು ಹೋಗಿ ಬಂದಿದ್ದು. ಅಧಿಕಾರಿಗಳು ಅವ್ರಿಗೆ ಏನಿರೋದು ಕರ್ಕೊಂಡ್ಬಂದು ಇಲ್ಲಿ ಇದು ಮಾಡಿದ್ದಾರೆ. ಆದರೆ ಒಂದಂತೂ ನಿಜ ಸರ್, ಪೋರ್ಟ್ರು ಕಂಪ್ನಿಯನ್ನು ಇಲ್ಲಿ ಬರೋ ಗಂಟ ನಾವು ಯಾರು ಹೋಗೋ ಮಾತೇ ಇಲ್ಲ ಸರ್. ಯಾಕೆಂದರೆ ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಊಟ ಹಾಕೋಕ್ಕಾಗ್ತಾ ಇಲ್ಲ. ಪ್ರತಿದಿನ ನಮ್ಮ ಮನೆ ಬರೀ ಕೈಲಿ ಹೋದಾಗ ಏನು ಹೇಳ್ತಾರೆ, ಏನಕ್ಕೆ ಡ್ಯೂಟಿ ಮಾಡ್ತಾ ಇದ್ದೀವಿ? ಒಬ್ಬ ಕೂಲಿ ಕೆಲಸ ಮಾಡೋ 1,000, 1,500 ದುಡಿತಾನೆ, ನೀನು ಚಾಲಕಾಗಿ 500 ರೂಪಾಯಿ ದುಡಿಯೋಕ್ಕಾಗಿ ಹೋಗ್ತಿಲ್ಲ ಅಂದಮೇಲೆ ನೀನು ಯಾಕೆ ಚಾಲಕರು ತಿಲ್ಲಿದೆಯಾ ಅಂತ ಇಷ್ಟು ಮಾಡ್ತಾರೆ. ನಾವು ಬಂಡವಾಳ ಹಾಕಿದ್ದೀವಲ್ಲ ಸರ್, ನಾವು ಕೇಳೋ ಹಕ್ಕಿದ್ದೀವಲ್ಲ ಸರ್. ಈ ರಾಜ್ಯದ ಪ್ರಜೆ ಸರ್, ನಾನು ಫಸ್ಟ್ ಆಫ್ ಆಲ್ ಈ ರಾಜ್ಯದ ಪ್ರಜೆ, ನಾನು ಓಟ್ ಹಾಕ್ತೀನಿ, ನನಗೆ ಕೇಳೋ ರೈಟ್ಸ್ ಇದೆ. ನಾನು ಯಾವುದೋ ಪಕ್ಕದ ರಾಜ್ಯದಲ್ಲಿ ಕೇಳ್ತಾ ಇಲ್ಲ, ನನ್ನ ರಾಜ್ಯದಲ್ಲಿ ಕೇಳ್ತಾ ಇದ್ದೀನಿ. ನಾನೇನೋ ಏನು ಮೋಸ ಮಾಡಿದ್ರೆ ಕಳ್ತನ ಮಾಡ್ತಾ ಇಲ್ಲ, ಅವ್ನು ಮಾಡ್ತಾ ಇರೋದು ಕಳ್ತನ. 20%, 30% ಯಾರು ಸರ್ ಕೊಡ್ತಾರೆ? ಯಾವ ಸಂವಿಧಾನದಲ್ಲಿದೆ ಸರ್? ಹೋಗ್ಲಿ, ಇವ್ರು 20-30% ತಗೋ ಅಂತ ಹೇಳಕ್ಕೆ ಹೇಳಿದೆ. ಬಂಡವಾಳ ನಂದು, ಶ್ರಮ ನಂದು.
ತಗೊಂತ ಇರೋದು ಅವನು. ಅದರಲ್ಲಿ ಏನೋ ಕಸ್ಟಮರ್ ಏನು ತುಂಬ್ತಾನೆ ಅಂತ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ನಿಮಗೆ, ಏನು ತುಂಬ್ತಾನೆ ಗೊತ್ತಿಲ್ಲ. ಕಸ್ಟಮರ್ ಬಗ್ಗೆ ಏನಾದ್ರು ಮಾತಾಡೋಕೆ ಹೋದ್ರೆ ಕಸ್ಟಮರ್ ರೀಸನ್ ನಮ್ಮ ತಗೊಳ್ತಾನೆ. ನಾನು 12 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾನು ಡ್ಯೂಟಿ ಮಾಡಿ ಅವ್ನು ಕಮಿಷನ್ ತಗೊಂಡು ನಾನು ಸಸ್ಪೆಂಡ್ ಮಾಡ್ತಾನೆ ಅಂದರೆ ಆ ಥರ ಕಂಪ್ನಿ ಫ್ರಾಡ್ ಕಂಪ್ನಿ ಬೇಡ ಸರ್ ನಮಗೆ. ನಾವೇನು ಮೊದಲು ಜೀವನ ಮಾಡ್ತೀವಿ ಅದೇ ಥರ ಜೀವನ ಮಾಡ್ತೀವಿ. ನಮ್ಮ ಚಾಲಕರಿಗೆ ನಾನೊಂದು ಬಾಡಿಗೆ ಕೊಟ್ಟು ಅವ್ನು ಬದುಕಿಸ್ತಾನೆ, ಅವ್ನು ನನ್ನ ಬದುಕಿಸ್ತಾನೆ ಸರ್.